Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 55 verse 11. So also will be the word that I speak. It will not fail to do what I plan for it. It will do everything I send it to do. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 11ನೇ ವಚನ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೆಯ ಪದ ಹಾಗೆಯೇ ಎಂಬುದಾಗಿ ಪ್ರಾರಂಭವಾಗ್ತಾ ಇದೆ. ಹಾಗೆಯೇ ಎಂದರೆ ಯಾವುದರ ಹಾಗೆ? ಅದಕ್ಕೆ ಉತ್ತರವಾಗಿ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಮಳೆಯು ಮತ್ತು ಹಿಮವು ಆಕಾಶದಿಂದ ಬೀಳುತ್ತದೆ, ಅದು ಬಿದ್ದಾಗ ಭೂಮಿಯನ್ನು ತೋಯಿಸುತ್ತವೆ, ಅದು ಭೂಮಿಯನ್ನು ಹಸಿರುಗೊಳಿಸುತ್ತದೆ, ಅದು ಭೂಮಿಯನ್ನು ಫಲಿಸುವಂತೆ ಮಾಡುತ್ತದೆ ಮತ್ತು ಅಷ್ಟು ಮಾತ್ರವಲ್ಲದೆ ಬಿತ್ತುವವನಿಗೆ ಬೀಜವನ್ನು ಒದಗಿಸಿಕೊಡುತ್ತದೆ, ಉಣ್ಣುವವನಿಗೆ ಆಹಾರವನ್ನು ಒದಗಿಸಿಕೊಡುತ್ತದೆ. ಈ ಕಾರ್ಯವನ್ನು ಮಾಡದೆ ಹಾಗೆಯೇ ನನ್ನ ಕಡೆಗೆ ಹಿಂತಿರುಗುವುದಿಲ್ಲ. ಇದೇ ರೀತಿಯಲ್ಲಿ ಅಂದರೆ ಹಾಗೆಯೇ ನನ್ನ ಬಾಯಿಂದ ಹೊರಟಂಥ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸುವಂಥದ್ದಾಗಿದೆ, ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸುವಂಥದ್ದಾಗಿದೆ. ಅದನ್ನು ಮಾಡದ ಹೊರತು ವ್ಯರ್ಥವಾಗಿ ನನ್ನ ಕಡೆಗೆ ಹಿಂತಿರುಗುವುದಿಲ್ಲ ಎಂಬುದಾಗಿ ಸೇನಾಧೀಶ್ವರನಾದ ಯೆಹೋವನು ಇವತ್ತು ದೇವರ ವಾಕ್ಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಹೌದು, ದೇವರ ಇಷ್ಟಾರ್ಥವನ್ನು ದೇವರ ಬಾಯಿಂದ ಹೊರಟಂಥ ಮಾತು ನೆರವೇರಿಸುವಂಥದ್ದಾಗಿದೆ. ದೇವರ ಬಾಯಿಂದ ಹೊರಡುವಂಥ ಮಾತುಗಳು ಯಾವುಗಳಾಗಿವೆ? ಅವು ಸತ್ಯವೇದದ ವಾಕ್ಯಗಳಾಗಿವೆ ಪ್ರಿಯರೇ. ಸತ್ಯವೇದದಲ್ಲಿ ದೇವರು ತನ್ನ ಮಾತನ್ನು, ತನ್ನ ವಾಕ್ಯಗಳನ್ನು ಇಟ್ಟು ನಮಗೆ ಅದನ್ನು ಓದಲಿಕ್ಕೆ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಆದುದರಿಂದ ಪ್ರತಿನಿತ್ಯ ನಾವು ಸತ್ಯವೇದವನ್ನು ಓದುವಂಥವರಾಗಿರಬೇಕು. ಅದರಲ್ಲಿರ್ತಕ್ಕಂಥ ವಾಗ್ದಾನದ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ಳಬೇಕು. ಆಗ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರುವಂಥವುಗಳಾಗಿವೆ. ಆತನು ತನ್ನ ಇಷ್ಟಾರ್ಥವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂಥವನಾಗಿದ್ದಾನೆ. ದೇವರ ಇಷ್ಟಾರ್ಥ ಯಾವುದಾಗಿದೆ ಅಂದರೆ, ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಬಾಳುವುದೇ ನನಗೆ ಇಷ್ಟ ಎಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ. ಹೌದು, ಈ ಲೋಕದಲ್ಲಿ ಯಾರೂ ಕೂಡ ದುಷ್ಟರಾಗಿ ಜೀವಿಸಬಾರ್ದು. ಎಲ್ಲ ಜನರು ಒಳ್ಳೆಯವರಾಗಿರಬೇಕು, ಎಲ್ಲ ಜನರು ಸನ್ಮಾರ್ಗದಲ್ಲಿ ನಡೆಯಬೇಕು, ಎಲ್ಲ ಜನರು ಕರ್ತನ ಕಡೆಗೆ ತಿರುಗಬೇಕು ಎಂಬುದಾಗಿಯೇ ದೇವರ ಇಷ್ಟವಾಗಿದೆ. ಇಲ್ಲಿ ಮಳೆಗೆ ಮತ್ತು ಕರ್ತನ ನುಡಿಗೆ ಹೋಲಿಸಲ್ಪಟ್ಟಿದೆ ಪ್ರಿಯರೇ. ಇದು ಸುಂದರವಾದ ಉದಾಹರಣೆಯಾಗಿದೆ. ಮಳೆ ಜನರಿಗೆ ಆಶೀರ್ವಾದವನ್ನು ಕೊಡುವಂಥದ್ದಾಗಿದೆ. ಈ ಲೋಕದಲ್ಲಿ ಮಳೆಯಿಂದ ದೊಡ್ಡ ಆಶೀರ್ವಾದ ಉಂಟಾಗುವಂಥದ್ದಾಗಿದೆ. ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಜನ ಬದುಕುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ದೇವರ ಬಾಯಿಂದ ಹೊರಡುವಂಥ ಮಾತುಗಳು ಕೂಡ ನಮಗೆ ಆಶೀರ್ವಾದದಾಯಕವಾದಂಥವುಗಳಾಗಿವೆ. ಒಂದು ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಮಳೆ ಇಲ್ಲದಿದ್ದರೆ ಆ ಗ್ರಾಮದಲ್ಲಿ ವ್ಯವಸಾಯ ಇರುವುದಿಲ್ಲ. ವ್ಯವಸಾಯ ಇಲ್ಲಾಂದರೆ ಜನರಿಗೆ ಆಹಾರ ದೊರೆಯುವುದಿಲ್ಲ. ಆದ್ದರಿಂದ ಜನ ಊರನ್ನು ಬಿಟ್ಟು ಹೊರಟು ಹೋಗಬೇಕಾಗ್ತದೆ. ಆದರೆ ಮಳೆ ಸಾಕಾದಷ್ಟು ಇರುವುದಾದರೆ ಆ ಗ್ರಾಮ ಸಮೃದ್ಧಿಯಾಗಿರುತ್ತದೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ಕರ್ತನು ಮಳೆಯನ್ನು, ಹಿಮವನ್ನು ತನ್ನ ಕೃಪೆಯಿಂದ ಈ ಲೋಕಕ್ಕೆ ಕೊಡುವಂಥವನಾಗಿದ್ದಾನೆ. ಆತನು ತನ್ನ ವೇದ ವಾಕ್ಯಗಳನ್ನು ನಮಗೆ ಅನುಗ್ರಹಿಸುವಂಥವರಾಗಿದ್ದಾರೆ. ನಾವು ದೇವರ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಬೇಕು, ಅವುಗಳನ್ನು ನಮ್ಮದಾಗಿಸಿಕೊಳ್ಳಬೇಕು, ನಮ್ಮ ಜೀವಿತದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಡೆಯಬೇಕು. ಆಗ ಕರ್ತನಿಂದ ಬಂದಿರತಕ್ಕಂಥ ಆಶೀರ್ವಾದ ನಮಗೆ ದೊರೆಯುವಂಥದ್ದಾಗಿದೆ. ಮೊದಲನೆಯದಾಗಿ, ಕಾಲಕ್ಕೆ ಸರಿಯಾಗಿ ದೇವರು ಮಳೆಯನ್ನು ಸುರಿಸುತ್ತೇನೆ ಎನ್ನುವ ಆಶೀರ್ವಾದವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಕರ್ತನು ಪ್ರವಾದಿಗಳನ್ನು ಎಬ್ಬಿಸುವಂಥವನಾಗಿದ್ದಾನೆ. ಮಳೆಯ ಹಾಗೆ ತನ್ನ ವಾಕ್ಯಗಳನ್ನು ದೇವರು ನಾವು ಕೇಳಿಸಿಕೊಳ್ಳುವಂತೆ ನಮಗಾಗಿ ಇಟ್ಟಿದ್ದಾರೆ ಪ್ರಿಯರೇ. ಯೆಶಾಯ ಪ್ರವಾದಿಯು ತನ್ನ ಕಾಲದಲ್ಲಿ ದೊಡ್ಡ ಪ್ರವಾದಿಯಾಗಿ ಬೆಳೆದನು. ಅವನ ಪ್ರವಾದನೆಗಳೆಲ್ಲವೂ, ಅವನ ಬಾಯಿಂದ ಬಂದಂಥ ವಾಕ್ಯಗಳೆಲ್ಲವೂ ಮಳೆಯಾಗಿದ್ದವು. ಎರಡನೆಯದಾಗಿ ನಾವು ನೋಡ್ತೇವೆ, ಮಳೆ ಸುರಿಯುವಾಗ ಭೂಮಿಯು ತೊಯ್ಯುತ್ತದೆ, ನದಿಗಳು ತುಂಬಿ ಹರಿಯುತ್ತವೆ, ಹೊಲಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ. ಅದೇ ರೀತಿಯಲ್ಲಿ ದೇವರ ವಾಕ್ಯಗಳ ಮೂಲಕ ನಾವು ಕೂಡ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಜೀವಿತದಲ್ಲಿ ದೊಡ್ಡ ಉಜ್ಜೀವನ ಉಂಟಾಗ್ತದೆ. ಮೂರನೇದಾಗಿ ನಾವು ನೋಡುವಾಗ, ಮಳೆಯು
ಪಕ್ಷಪಾತವಿಲ್ಲದೆ ಎಲ್ಲ ಜನರ ಮೇಲೆ ಸುರಿಯುವಂಥದ್ದಾಗಿದೆ. ಒಳ್ಳೆಯವರು ಕೆಟ್ಟವರು ಎಲ್ಲರ ಮೇಲೆಯೂ ಕೂಡ ಮಳೆ ಸುರಿಯುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ದೇವರು ಕೂಡ ತನ್ನ ವಾಕ್ಯವನ್ನು, ತನ್ನ ಮಾತುಗಳನ್ನು ಈ ಲೋಕದ ಎಲ್ಲ ಜನರಿಗೆ ಕೇಳಿಸುವಂತೆ ಮಾಡಿದ್ದಾರೆ. ಇಡೀ ಪ್ರಪಂಚಕ್ಕೆ ತನ್ನ ವಾಕ್ಯವನ್ನು ಅನುಗ್ರಹಿಸಿದ್ದಾರೆ. ಇಡೀ ಪ್ರಪಂಚದ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾ ಇದ್ದಾರೆ. ಆದ್ದರಿಂದ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಾವೆಲ್ಲರೂ ಇಂದೇ ಕರ್ತನ ಕಡೆಗೆ ತಿರುಗಿಕೊಳ್ಳೋಣ, ರಕ್ಷಣೆಯನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ನೀವು ನಮ್ಮೆಲ್ಲರನ್ನ ಬಹಳವಾಗಿ ಪ್ರೀತಿಸುತ್ತಾ, ಆಶೀರ್ವದಿಸುತ್ತಾ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನಿನ್ನ ಬಾಯಿಂದ ಹೊರಟಂಥ ಮಾತುಗಳು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವಂಥವುಗಳು ಆಗಿವೆ ದೇವ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಕರ್ತಾನೆ. ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿರುವಂಥ ವಾಗ್ದಾನದ ವಾಕ್ಯಗಳನ್ನು ನೆರವೇರಿಸಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳು ಹೇರಳವಾಗಿ ಸಮೃದ್ಧಿಯಾಗಿರ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.